ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೋಡ್ತಿರ್ಬೋದು, ಏನಪ್ಪ ಇವರು ಬರೀ ಕ್ಯಾಪ್ಸಿಕಮ್ಮೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇದೇ ಕ್ಯಾಪ್ಸಿಕಮ್ ತೊಗೊಂಡು ಇವತ್ತು ತುಂಬ ಟೇಸ್ಟಿಕರವಾದ ರುಚಿಕರವಾದಂಥ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಣ. ಬಟ್ ನೀವು ಮಾಡಿರ್ತೀರಾ ಅನ್ಕೋತೀನಿ. ಬಟ್ ನಾನು ಮಾಡೋ ಸ್ಟೈಲಲ್ಲಿ ನೀವು ಒಮ್ಮೆನಾದರೂ ನೋಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಗ್ರೇವಿ. ಇಲ್ಲಿ ಒಂದು 3ರಿಂದ 4 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಓಕೆನಾ. ಹಾಗೆ ಅದನ್ನು ವಾಶ್ ಮಾಡಿಕೊಂಡು ನಾನು ಈ ಕಡೆ ತಂದೆ. ಇವಳು ಟೊಮೊಟೊ ಆ್ಯಂಡ್ ಈರುಳ್ಳಿ ಕಟ್ ಮಾಡಿಕೊಡು ಅಂತ ನಮ್ಮ ತಂಗಿಗೆ ಹೇಳ್ತಾ ಇದ್ದೆ. ಸೊ ಅವಳು ಕಟ್ ಮಾಡಿ ಕೊಡ್ತಾ ಇದ್ಲು. ಒಂದೇ ಸಲ ಒಂದು ಅರ್ಧ kg ಈರುಳ್ಳಿ ತೊಗೊಂಡ್ಬಿಟ್ಟಿದ್ಲು. ಯಾಕಂದರೆ ತುಂಬ ಚಿಕ್ಕ ಸೈಜು ಈರುಳ್ಳಿ ತೊಗೊಂಬಂದುಬಿಟ್ಟಿದ್ರು ನಮ್ಮ ಮನೆಯಲ್ಲಿ. 10 ರೂಪಾಯಿ 10 ರೂಪೀಸ್ kg ಅಂತ. ಸೊ ಬೇಗ ಬೇಗ ಖಾಲಿ ಮಾಡೋಣ ಅಂತ ಅಂದ್ಕೊಂಡು ಇಷ್ಟು ಅರ್ಧ kg ಈರುಳ್ಳಿ ಒಟ್ಟಿಗೆ ತೊಗೊಂಡಿದ್ದಾಳೆ. ಆ್ಯಂಡ್ ಟೊಮೊಟೊ ಕೂಡ ತೊಗೊಂಡಿದ್ವಿ. ಎರಡೇ ಹೆಚ್ಚಿ ಇಟ್ಕೋಬೇಕು, ಓಕೆನಾ. ರೆಡಿ ಮಾಡ್ತಾ ಇದ್ದಾಳೆ ಅವಳು. ನಾನು ಈ ಕಡೆ ಕ್ಯಾಪ್ಸಿಕಮ್ ಕಟ್ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಾನು ಚಪಾತಿ ಮಾಡ್ಕೋಬೇಕಲ್ವಾ, ಸೊ ಅದಕ್ಕೆ ಚಪಾತಿ ಹಿಟ್ಟು ಕೂಡ ಕಳಿಸಿಟ್ಟಿದ್ದೆ. ಮತ್ತು ನೀವು ಏನಪ್ಪ ಇವರು ಒಂದು ಪಲ್ಯ ಮಾಡೋಕ್ಕೆ ಇಷ್ಟಕ್ಕೊಂದು ಈರುಳ್ಳಿ ತೊಗೊಂಡಿದ್ದಾರೆ ಅಂತ ಅನ್ಕೋಬೇಡಿ. ಯಾಕಂದರೆ ಅಷ್ಟು ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ 2 ಪಲ್ಯ ಮಾಡ್ತಿರೋದು ನಾನು. ಎರಡಕ್ಕೆ ಒಂದೇ ಸಲ ಕಟ್ ಮಾಡಿ ಇಟ್ಕೊಂಬಿರೋಣ ಅಂತ ಅಂದ್ಕೊಂಡು ಅಷ್ಟೊಂದು ಈರುಳ್ಳಿ. ಆ್ಯಂಡ್ ಅದು ಏನಕ್ಕೆ ಅಷ್ಟು ಕಾಣ್ತಿದೆ ಅಂದರೆ ಚಿಕ್ಕ ಚಿಕ್ಕ ಸೈಜ್ ಇದೆ ಅಲ್ವಾ. ಸೊ ನಾವು ಇಷ್ಟೇ ತೊಗೊಂಡ್ರು ಅದು ಅಷ್ಟು ಕಾಣುತ್ತೆ. ಯಾಕೆಂದರೆ ಒಂದು ಈರುಳ್ಳಿಯಲ್ಲಿ ಅದು ಒಂದು 3 ಈರುಳ್ಳಿ ಆಗುತ್ತೆ. ಅದಕ್ಕೆ ನಿಮಗೆ ಅಷ್ಟೊಂದು ಕಾಣುತ್ತೆ ಅಷ್ಟೇ. ಹಾಗೆಲ್ಲ ಕಟ್ ಮಾಡಿ ತೊಗೊಂಬಂದುಬಿಟ್ಟಿದ್ದೀನಿ. ನೋಡ್ಬೋದು, ಇದಕ್ಕೆ ಬೇಕಿದ್ದರೆ ನೀವು ಇದ್ರ ಜೊತೆ ಹಸಿಮೆಣ್ಸಿಕಾಯಿ ಕೂಡ ಒಟ್ಟಿಗೆ ಕಟ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಿಲ್ಲ, ಕ್ಯಾಪ್ಸಿಕಮ್ ಅಲ್ವಾ. ಸೊ ಅದೇ ಸ್ವಲ್ಪ ಖಾರ ಇರುತ್ತೆ. ಆ್ಯಂಡ್ ನಾನಿಲ್ಲಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡೋದ್ರಿಂದ ನಾನು ಗ್ರೀನ್ ಚಿಲ್ಲಿಯನ್ನು ಯೂಸ್ ಮಾಡಿಲ್ಲ, ಓಕೆನಾ. ಇವಾಗ ಒಂದು ಗ್ಯಾಸ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಇದಕ್ಕೆ ಟೇಸ್ಟ್ ಕೊಡೋದು, ಅದೇ ಕಡಲೆ ಬೀಜ, ಓಕೆನಾ. ಬಾಣಲಿ ಕೂಡ ಸ್ವಲ್ಪ ಬಿಸಿ ಆಗಿತ್ತು, ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ, ಓಕೆನಾ. ಕಡಲೆ ಬೀಜ ಹುರ್ಕೊಂಡಾದಮೇಲೆ ಅದೇ ಬಾಣಲಿಗೆ ನಾನು ಚಳ್ಳುಪ್ಪು ಹಾಕ್ಕೊಂಡಿದ್ದೀನಿ. ಅದು ಕೂಡ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ನಾವು ಫ್ರೈ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋ ಅಷ್ಟರಲ್ಲಿ ನಾವು ಒಗ್ಗರಣೆ ಕೊಟ್ಬಿಡೋಣ ಗ್ರೇವಿಗೆ. ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ, ಓಕೆನಾ. ನೀವು ಬೇಕಿದ್ದರೆ ಬಾಣಲೆಯಲ್ಲೇ ಮಾಡ್ಕೋಬೋದು. ಬಟ್ ನಾವು ಕುಕ್ಕರಲ್ಲಿ ಮಾಡಿದ್ರೂ ಅದು ವಿಸಲ್ ಬರೋಕ್ಕಿಂತ ಮುಂಚೆನೇ ಆಫ್ ಮಾಡಿದರೆ ಚೆನ್ನಾಗಿರುತ್ತೆ. ಇವಾಗ ಒಂದು ವಿಸಲ್ ತೊಗೊಂಡ್ರೂ ಕೂಡ ಅದು ಸ್ವಲ್ಪ ಜಾಸ್ತಿ ಬೆಂದಿರುತ್ತೆ. ಸೊ ಹಾಗಾಗಿ ಒಂದು ವಿಸಲ್ ಬರೋಕ್ಕಿಂತ ಮುಂಚೆನೇ ನೀವು ಆಫ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ಬಿಸಿ ಆಗಿದೆ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಅದು ಅಷ್ಟು ಕಾಣ್ತಿರೋಳ್ಳಿ, ಹೆಚ್ಚಿಟ್ಕೊಂಡ್ರೆ ಅಷ್ಟೇ ಕಾಣಿತ್ತು. ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂದ ತಕ್ಷಣ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ, ಓಕೆನಾ. ಈರುಳ್ಳಿ ಕೂಡ ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಕೂಡ ಇದೆ, ಓಕೆನಾ. ನಾನು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಹಾಗಲಕಾಯಿ ಪಲ್ಯಕ್ಕೆ ಅಂತ, ಓಕೆನಾ. ಇದೇ ಟೈಮಲ್ಲಿ ನಾವು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಂದರೆ ಸಾಕು, ಟೊಮೆಟೊ ಫುಲ್ ಬೇಯಬೇಕಂತ ಏನಿಲ್ಲ. ಇವಾಗ ಹೆಚ್ಚಿಟ್ಕೊಂಡಿರುವಂಥ ಮೇನ್ ಇದೆ ಅಲ್ವಾ, ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಆ್ಯಂಡ್ ಟೊಮೊಟೊ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದು ಬೇಯೋಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಒಂದು ಟೀ ಕುಡಿತೀವಲ್ಲ ಆ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಬಟ್ ನಾನಿಲ್ಲಿ ಅಳತೆ ತೋರಿಸಿಲ್ಲ, ಡೈರೆಕ್ಟ್ ಲೋಟದಿಂದನೇ ಹಾಕ್ಕೊಂಡಿದ್ದೀನಿ, ಓಕೆನಾ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅನುಗುಣವಾಗಿ ನೀವು ಚಿಲ್ಲಿ ಪೌಡ್ರ್ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನಾನು ಗರಂ ಮಸಾಲ ಕೂಡ ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಅಂದ್ಕೊಳ್ಳಿ ಗರಂ ಮಸಾಲ ಹಾಕ್ಕೊಂಡಿರೋದು. ಹಾಗೆ ಮನೇಲೆ ಮಾಡಿರುವಂಥ ಸಾಂಬಾರು ಕೂಡ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಅಷ್ಟು. ನೋಡ್ಬೋದು, ಇಷ್ಟೇ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಆಲ್ರೆಡಿ ನಾವು ನೀರು ಹಾಕ್ಕೊಂಡಿರೋದ್ರಿಂದ ಮತ್ತೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ, ಓಕೆನಾ. ಇದೇ ನೀರು ಕರೆಕ್ಟಾಗಿ ಹೋಗುತ್ತೆ. ಇದು ಸ್ವಲ್ಪ ಒಂದು ಕುದಿ ಬರಲಿ. ಅಷ್ಟರಲ್ಲಿ ನಾವು ಆವಾಗಲೇ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಆ್ಯಂಡ್ ಹುರ್ಚಳ್ಳು, ಅದನ್ನು ಕೂಡ ಹಾಗೆ ಪೌಡ್ರ್ ಮಾಡ್ಕೊಂಬಂದ್ಬೇಡ. ಅದ್ರ ಜೊತೆ ನಾನು ಬೆಳ್ಳುಳ್ಳಿ ಕೂಡ ಸೇರಿಸಿದ್ದೀನಿ, ಓಕೆನಾ. ನೀವಿದ್ದರೆ ಕೊತ್ತಂಬರಿ ಕೂಡ ಸೇರಿಸ್ಬೋದು. ಬಟ್ ನಾನು ರುಬ್ಬಕ್ಕೇನು ಕೊತ್ತಂಬರಿ ಹಾಕಿಲ್ಲ, ಹೆಚ್ಚಾಗಿ ಮೇಲೆ ಹಾಕಿದ್ದೀನಿ. ನೋಡ್ಬೋದು, ಇದು ಫೈನು ಪೌಡ್ರು ಬೇಡ, ಸ್ವಲ್ಪ ತರಿಯಾಗಿಯೇ ಇರಲಿ, ಓಕೆನಾ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಿದ್ರೆ ಓಕೆ. ಫುಲ್ಲು ಫೈನು ಪೌಡ್ರು ಮಾಡ್ಕೊಂಬಿಟ್ರೆ ಅದು ಎಂತ ಇರಲ್ಲ, ಫುಲ್ಲು ಇದಾಗೋಗ್ಬಿಡುತ್ತೆ. ಸೊ ಇಷ್ಟು ತರಿಯಾಗಿದ್ದರೆ ಓಕೆ, ಆಯಿತಾ. ಅಷ್ಟರಲ್ಲಿ ನೋಡಿ ಒಂದು ಕುದಿ ಬಂದಿತ್ತು. ಇದೇ ಟೈಮಲ್ಲಿ ನಾನು
ಪೌಡ್ರ್ ಮಾಡ್ಕೊಂಡು ಬಂದಿದ್ನಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ನೀರು ಇನ್ನೊಂದು ಸ್ವಲ್ಪ ಏನಾದರೂ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನನಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು, ಸೊ ಹಾಗಾಗಿ ನೀರಿನ ಅವಶ್ಯಕತೆ ಇರಲಿಲ್ಲ. ಸೊ ಚಪಾತಿ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಆ್ಯಂಡ್ ನೀವು ದೋಸೆ ಜೊತೆ ಕೂಡ ತಿನ್ಬೋದು, ಬಿಸಿ ಅನ್ನ ಜೊತೆ ಕೂಡ ತಿನ್ಬೋದು. ಸಖತ್ ಕಾಂಬಿನೇಷನ್ ಮಾತ್ರ ಎಲ್ಲರ ಜೊತೆ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರೋ ಅಷ್ಟರಲ್ಲಿ ಆಫ್ ಮಾಡಬೇಡಿ ಗ್ಯಾಸ್ನ. ಓಕೆನಾ. ನೋಡಿ ಇವಾಗ ಅಷ್ಟರಲ್ಲಿ ಹಾಗಲಕಾಯಿ ಕೂಡ ಇತ್ತು ಮನೆಯಲ್ಲಿ, ಸೊ ಅದನ್ನು ಕೂಡ ನೋಡಿ ಆಗ ಕಡೆ ಫ್ರೈ ಮಾಡ್ಕೊತಾ ಇದ್ದೆ ಹೆಚ್ಚಿಬಿಟ್ಟು. ಅದು ಕೂಡ ಮಾಡಿಬಿಡೋಣ ಒಂದೇ ಟೈಮೇ ವೇಸ್ಟ್ ಮಾಡ್ಕೊಳ್ಳೋಣ ಅಂತ ಆ ಪಲ್ಯ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಾನು ಆಫ್ ಮಾಡಿ ತಣ್ಣ ಕೂಡ ಆಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ, ನಾನು ಆವಾಗವಾಗ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಗ್ರೇವಿ. ಸೊ ನಿಮ್ಮ ಜೊತೆ ಕೂಡ ಇವತ್ತು ನಾನು ಮಾಡೋ ಸ್ಟೈಲಲ್ಲಿ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಹಾಕಿದ್ದೀನಿ. ನೀವೇ ಒಮ್ಮೆನಾದರೂ ಟ್ರೈ ಮಾಡಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಟೇಸ್ಟ್ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಓಕೆನಾ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ ಮಾಡ್ಕೊಳ್ಳಿ, ವಿಡಿಯೋನ ಹೈಪ್ ಮಾಡಿ ನೋಡಿ, ಆ್ಯಂಡ್ ಫುಲ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೇನೆ. ಓಕೆನಾ. ನಾನು ತೋರಿಸೋವಂತಹ ರೆಸಿಪಿ ಎಲ್ಲ ತುಂಬ ಈಸಿ ರೆಸಿಪಿ ಆಗಿರುತ್ತೆ. ಓಕೆನಾ. ವಿಡಿಯೋಸ್ ನೋಡಿದ ಮೇಲೆ ನೀವೊಂದು ಲೈಕ್ ಆದರೂ ಕೊಡಲೇಬೇಕಲ್ವ. ವಿಡಿಯೋಸ್ಗೆ ನೀವೊಂದು ಲೈಕ್ ಕೊಡೋದ್ರಿಂದ ನಮಗೆ ಮುಂದೆ ಹೊಸ ವಿಡಿಯೋಸ್ ಮಾಡೋಕ್ಕೆ ಎಷ್ಟೊಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.